ಇನ್ನು ದೇವನಹಳ್ಳಿ ಕೃಷಿ ಭೂಮಿ ಸ್ವಾಧೀನವನ್ನ ವಿರೋಧಿಸಿ ರೈತರು ಹೋರಾಟವನ್ನ ಮಾಡ್ತಾನೆ ಬಂದಿದ್ದಾರೆ. ಈ ನಡುವೆ ಏನಾಗಿದೆ, ಚನ್ನರಾಯಪಟ್ಟಣ ರೈತರ ಹೋರಾಟದಲ್ಲಿ ಭಿನ್ನರಾಗ ಕೇಳಿ ಬಂದಿದೆ. ಒಂದಷ್ಟು ರೈತರು ಒಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ರೈತರು ಎಂದಿನಂತೆ ತಾವು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಜಮೀನು ಕೊಡಲ್ಲ ಅಂತ ಒಂದು ಗುಂಪಿನ ರೈತರು ಪಟ್ಟು ಹಿಡಿದಿದ್ದಾರೆ. ಜಮೀನು ಕೊಡೋದಕ್ಕೆ ಮತ್ತೊಂದು ಗುಂಪಿನ ರೈತರು ಮುಂದೆ ಬಂದಿದ್ದಾರೆ. ವಿರೋಧ ಇಲ್ಲ ಅಂತ ಸಚಿವರ ಭೇಟಿಗೆ ಬರ್ತಾ ಇದ್ದಾರೆ ರೈತರು. ಜೊತೆಗೆ ಪಹಣಿಗಳನ್ನ ಕೂಡ ತರ್ತಾ ಇದ್ದಾರೆ. ಜಮೀನಿನ ಪಹಣಿಗಳನ್ನ ಕೂಡ ಭೇಟಿಗೆ ತಗೊಂಡು ಬರ್ತಾ ಇದ್ದಾರೆ. ಜಮೀನು ಪಡೆದು ಸೂಕ್ತ ಪರಿಹಾರ ಕೊಡಿ ಅನ್ನೋದಾಗಿ ಒತ್ತಾಯಿಸುವುದಕ್ಕೆ, ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ರೈತರ ಒಂದು ಗುಂಪು ಬರ್ತಾ ಇದೆ. ಬಸ್ಗಳ ಮೂಲಕವಾಗಿ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ರೈತರು. ಫ್ರೀಡಂ ಪಾರ್ಕ್ಗೆ ಬಂದು ಸಚಿವರ ಮೂಲಕ ಮನವಿಯನ್ನ ಮಾಡಿಕೊಳ್ಳೋರಿದ್ದಾರೆ. ಸಿಎಂಗೆ ಮನವಿ ಪತ್ರವನ್ನ ಕೂಡ ರೈತರು ಕೊಡೋರಿದ್ದಾರೆ. ನಾವು ಕೊಡ್ತೀವಿ ಅನ್ನೋರು ನಾವು ಜಾಸ್ತಿನೇ ಇದೀವಿ, ಕೊಡಲ್ಲ ಅನ್ನೋರು ನಾವು ಅವ್ರು ಕೇಳಕ್ ಹೋಗಲ್ಲ. ಅವ್ರ ಇಷ್ಟ ಎಷ್ಟನ ಕೊಟ್ಕೊಂಡ್ ಅವ್ರು ಬಿಡ್ಬೋದು. ನಾವು ಕೊಡೋರು ಜಾಸ್ತಿ ಇದೀವಿ, ನಮ್ಗೇನ್ ತೊಂದ್ರೆ ಇಲ್ಲ. ನಮ್ಗ ಇವರು ಸ್ಪೆಷಲ್ ಜೂನ್ ಮಾಡಿದ್ರೆ ನಾವ್ ಏನ್ ಊಟ ಮಾಡ್ಬೇಕು? ಆಮೇಲೆ 25 ವರ್ಷ ಒಂದ್ ಬೋರ್ ಹಾಕಂಗಿಲ್ಲ, ಒಂದು ಅನುಕೂಲ ಮಾಡಂಗಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಎಲ್ಲಾ ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಎಲ್ಲಿಂದ ಬರ್ತಾವೆ? ಎಲ್ಲ ಕಂಪ್ನಿಗಳಿಂದ ನಿಲ್ಗೋತೀವಿ. ಇಲ್ಲ ನಾವು ಜಮೀನ್ ಬೇರೆ ಕಡೆ ದುಡಿಯೋರು ಬೇರೆ ಕಡೆ ತಗೊಂಡು ದುಡಿಯೋನು ಬಿಡ್ರಿ. ದುಡಿ ದೇವನಹಳ್ಳಿ ಭಾಗದ 13 ಹಳ್ಳಿಗಳ ಸುತ್ತ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇರುತ್ತೆ. ಸಂಜೆ 4:30ಕ್ಕೆ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯೋದಿದೆ. ಕಾನೂನು ತಜ್ಞರ ಜೊತೆಗೆ ಸಿದ್ದರಾಮಯ್ಯನವರು ಪೂರ್ವಭಾವಿ ಸಭೆಯನ್ನು ನಡೆಸೋರಿದ್ದಾರೆ. ಸಭೆಯಲ್ಲಿ ಸಚಿವರುಗಳು, ಅಧಿಕಾರಿಗಳು ಹಾಗೆ ಕಾನೂನು ತಜ್ಞರು ಭಾಗಿಯಾಗೋರಿದ್ದಾರೆ. ದೇವನಹಳ್ಳಿ ಭಾಗದ 13 ಹಳ್ಳಿಗಳ ಸುತ್ತ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದಾಗಲೇ ಅದರ ವಿಚಾರವಾಗಿ ರೈತರ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ವಿ, ಏನಾಗ್ತಾ ಇದೆ ಅಂತ. ಸೊ ಅದು ಮುಂದುವರೆದ ಭಾಗವಾಗಿ 4:30ಕ್ಕೆ ಕಾವೇರಿ ನಿವಾಸದಲ್ಲಿ ಸಿಎಂ ಮೀಟಿಂಗ್ ಅನ್ನ ಮಾಡೋರಿದ್ದಾರೆ. ಇದಾಗಲೇ ರೈತರು ಮಾತನಾಡಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಪಹಣಿಗಳನ್ನ ಕೊಟ್ಟು ಅದಕ್ಕೆ ಸೂಕ್ತವಾದಂತ ಪರಿಹಾರವನ್ನ ಕೇಳುವಂತ ರೈತರ ಗುಂಪು ಬಹಳ ದೊಡ್ಡದಾಗಿದೆ. ಮತ್ತೊಂದಷ್ಟು ಜನ ಅದಕ್ಕೆ ವಿರೋಧವನ್ನ ಆಸ್ ಯೂಶುವಲ್ ವ್ಯಕ್ತಪಡಿಸ್ತಾ ಇದ್ದಾರೆ.